ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ಸಂದೀಪ್ ಕನ್ನಡ ಬ್ಲಾಗ್. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ಕೂಡ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ನಾವು ಹೊರಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ತಮ್ಮದೇ ನೋಡಿ ಗೊತ್ತಾಗಿರುತ್ತೆ. ಸೊ ಹೌದು, ಇವತ್ತು ಅಕ್ಕನ ಮನೆ ಗೃಹ ಪ್ರವೇಶ ಇದೆ ಇವತ್ತು ಮತ್ತು ನಾಳೆ. ಸೊ ಹಾಗಾಗಿ ಇವತ್ತು ಹೊರಟಿದ್ದೀವಿ ಬೆಳಿಗ್ಗೆ. ಇವತ್ತು ಸಂಜೆ ಹೋಮ ಇರುವಂಥದ್ದು. ಸೊ ನಾಳೆ ಗೃಹ ಪ್ರವೇಶ. ಚಿಕ್ಕಮಂಗ್ಳೂರಿಗೆ ಒಂದು 5ರಿಂದ 6 ಗಂಟೆ ಜರ್ನಿ ಆಗುತ್ತೆ ಬ್ಯಾಂಗ್ಳೂರಿಂದ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಕೂಡ ಪರ್ಚೇಸ್ ಮಾಡಿಲ್ಲ. ಸೊ ಹಾಗಾಗಿ ಆನ್ ದ ವೇ ಹಾಸನ್ ಇಲ್ಲಾಂದರೆ ಚಿಕ್ಕಮಂಗ್ಳೂರಲ್ಲಿ ಸ್ಯಾರಿ ಕೂಡ ಬೈ ಮಾಡಬೇಕು ಅಂತ ಎರಡೂ ಆಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀನಿ. ಸೊ ನೋಡಬೇಕು ಯಾವ ಥರ ಸ್ಯಾರಿ ಸಿಗುತ್ತೆ ಆ್ಯಂಡ್ ಇಷ್ಟ ಆಗುತ್ತೆ ಇಲ್ವೋ ಅಂತ. ಆ್ಯಂಡ್ ಚಿಕ್ಕಮಂಗ್ಳೂರಲ್ಲೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಹಾಸನಲ್ಲಿ ಕೂಡ ಚೆನ್ನಾಗಿರುತ್ತೆ. ಬಟ್ ಎಲ್ಲಿ ನಮಗೆ ಟೈಮ್ ಸೆಟ್ ಆಗುತ್ತೆ ಅಲ್ಲಿ ನಾವು ಪರ್ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯೂಶ್ವಲಿ ನಾವು ನೈಟಿಗೆ ಹೋಗಬೇಕಾದ್ರೆ ಯಾವಾಗಲೂ ಕೂಡ ಅರ್ಲಿ ಮಾರ್ನಿಂಗ್ 4 ಆರ್ 5 ಓ ಕ್ಲಾಕಿಗೆ ಹೋಗ್ತೀವಿ. ಬಟ್ ಇವತ್ತು ತುಂಬಾ ಲೇಟ್ ಆಯಿತು ಅಂತ ಹೇಳ್ಬೋದು. ಟಿಫನ್ ಟೈಮಿಗೆ ಅಮ್ಮನ ಮನೆ ರೀಚ್ ಆಗೋ ಹಾಗೆ ಹೊರಡ್ತೀವಿ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಗಿದ್ದ ಕಾರಣ ಟಿಫನ್ ಔಟ್ಸೈಡೇ ಮಾಡ್ಕೊಳ್ಳೋಣ ಅಂತ ಬ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರು ಹೈವೇಲಿ ಇರುವಂತಹ ಧ್ರುವತಾರೆ ಹೋಟೆಲ್ಗೆ ನಾವು ಹೊರಟ್ವಿ. ಸಣ್ಣ ಮಕ್ಕಳ ಜೊತೆ ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ 5 to 6 hours ಜರ್ನಿ ಅಂದರೆ ತುಂಬಾ ಲಾಂಗ್ ಜರ್ನಿ ಅಂತ ಹೇಳ್ಬೋದು. ಮಕ್ಕಳಿಗೆ ಎಂಟರ್ಟೈನ್ ಆಗಿರಬೇಕು, ಟ್ರಾವೆಲ್ ತುಂಬಾ ಬೋರ್ ಆಗಬಾರ್ದು ಅಂತ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದ್ರು. ಸೊ ಹಾಗಾಗಿ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಫೈನಲಿ ರೀಚ್ ಆದ್ವಿ. ಇವತ್ತು ಸ್ಟೇ ಆಗೋಕ್ಕೆ ಅಕ್ಕನ ಮನೆಗೆ ಹೋಗ್ತಾ ಇರೋದ್ರಿಂದ ಅತ್ತೆ ಮಾವನ ಮಾತಾಡ್ಸ್ಕೊಂಡು ಅಮ್ಮನ ಮನೇಲಿ ರೆಡಿ ಆಗಿಬಿಟ್ಟು ನಾವೆಲ್ಲರೂ ಕೂಡ ಹೊರಟ್ವಿ ಅಕ್ಕನ ಮನೆಗೆ. ಆನ್ ದ ವೇ ನಾನು ಸ್ಯಾರಿ ಕೂಡ ಪರ್ಚೇಸ್ ಮಾಡಬೇಕು ಚಿಕ್ಕಮಂಗ್ಳೂರಲ್ಲಿ ಅಂದ್ಕೊಂಡಿದ್ದೀನಿ. ತುಂಬಾ ಟ್ರಾಫಿಕ್ ಇತ್ತು. ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಟ್ರಾಫಿಕ್ ನೋಡ್ತಾ ಇರೋದು. ಯಾಕಂದರೆ ಚಿಕ್ಕಮಂಗ್ಳೂರು ಅಂದರೆ ತುಂಬಾ ಕೂಲಾಗಿ ಕಾಮಾಗಿ ಇರುತ್ತೆ. ಬಟ್ ಬ್ಯಾಂಗ್ಳೂರು ಥರನೇ ಟ್ರಾಫಿಕ್ ಅಂತ ಹೇಳ್ಬೋದು ಇವತ್ತಂತೂ. ಇವತ್ತು ಸ್ಯಾರಿ ಪರ್ಚೇಸ್ಗೆ ಕಿಶೋರ್ ಟೆಕ್ಸ್ಟೈಲಿಗೆ ಬಂದ್ವಿ. ಕಿಶೋರಲ್ಲಿ ತುಂಬಾ ಚೆನ್ನಾಗಿ ಸ್ಯಾರೀಸ್ ಎಲ್ಲ ಇರುತ್ತೆ ಆ್ಯಂಡ್ ಸ್ಯಾರಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ಯಾರಿ ಕ್ವಾಲಿಟಿ ತುಂಬಾ ಮ್ಯಾಟರ್ ಆಗುತ್ತೆ. ಯಾಕಂದರೆ ನನಗೆ ಸ್ಯಾರಿ ವೇರ್ ಮಾಡೋದಕ್ಕೆ ತುಂಬಾ ಸಾಫ್ಟ್ ಇರಬೇಕು. ಸ್ಯಾರಿ ತುಂಬ ರಫ್ ಇದ್ದರೆ ಸ್ಯಾರಿ ವೇರ್ ಮಾಡೋದಕ್ಕೆ ತುಂಬಾ ಕಷ್ಟ ನನಗೆ. ಅಕ್ಕ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾ ಇದ್ಲು, ಹಾಗಾಗಿ ಟೈಮ್ ಇರಲಿಲ್ಲ ಅಂತ ಜಸ್ಟ್ 5 to 10 ಮಿನಿಟ್ಸಲ್ಲಿ ನಾನು ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀನಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಸ್ಯಾರಿನ ಇಷ್ಟು ಬೇಗ ನಾನು ಸೆಲೆಕ್ಟ್ ಮಾಡಿರೋದು. ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಬಟ್ ನನಗೆ ಯಾವ ಥರ ಸೂಟ್ ಆಗುತ್ತೆ ಅಂತ ನೋಡಬೇಕು. ಸೊ ಆನ್ ದ ವೇ ಟು ಅಕ್ಕನ ಮನೆ. ಸೊ ಅಕ್ಕನ ಮನೆ ಇರುವಂಥದ್ದು ಮುಳ್ಳಯ್ಯನಗಿರಿ ಹತ್ರ. ಸೊ ಮುಳ್ಳಯ್ಯನಗಿರಿಗೆ ತುಂಬ ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಇವಾಗಂತೂ ತುಂಬಾ ವಿಸಿಟರ್ ಜಾಸ್ತಿ ಅಂತ ಹೇಳ್ಬೋದು. ಹೋಮ್ ಸ್ಟೇ ಎಲ್ಲ ತುಂಬಾ ಇರುವಂಥದ್ದು. ಕ್ಲೈಮೇಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಒನ್ ಆಫ್ ದಿ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಚಿಕ್ಕಮಂಗ್ಳೂರು. ಅಕ್ಕನ ಮನೆ ಇರುವಂಥದ್ದು ಹಿಲ್ ಸ್ಟೇಷನ್ ಸೈಡು. ಸೊ ಹಾಗಾಗಿ ತುಂಬಾ ಗ್ರೀನರಿ ಇತ್ತು ಅಂತ ಹೇಳ್ಬೋದು. ಕ್ಲೈಮೇಟ್ ಮತ್ತು ಇವಾಗ ಮಳೆ ಕೂಡ ಬರ್ತಾಯಿತ್ತು. ಸೊ ಹಾಗಾಗಿ ವೆದರ್ ತುಂಬಾ ಒಂದು ಪ್ಲೆಸೆಂಟ್ ಆಗಿತ್ತು. ಹಾಗಾಗಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಕೂಡ ತೊಗೊಂಡಿದ್ದೆ. ಚಿಕ್ಕಮಂಗ್ಳೂರಲ್ಲಿ ಮುಳ್ಳಯ್ಯನಗಿರಿ ಎಷ್ಟು ಫೇಮಸ್ ಅಷ್ಟೇ ಫೇಮಸ್ ಈ ಸಿರಿ ಕೆಫೆ. ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್ ಅಂತ ಹೇಳ್ಬೋದು. ಸೊ ವಿಸಿಟರ್ಸ್ ಒಂದು ಸತಿನಾದ್ರು ವಿಸಿಟ್ ಮಾಡಿನೇ ಇಲ್ಲಿಂದ ಹೋಗುವಂಥದ್ದು. ಈ ಸಿರಿ ಕೆಫೆಲಿ ಮೇನ್ ಅಟ್ರಾಕ್ಷನ್ ಅಂದರೆ ಇಲ್ಲಿರುವಂತಹ ಸ್ಟ್ಯಾಚ್ಯೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಚಿಕ್ಕಮಂಗ್ಳೂರಿಂದ ಒಂದು 1/2 hour ಜರ್ನಿ ಆಗುತ್ತೆ ಅಕ್ಕನ ಮನೆಗೆ. ಸೊ ಅಕ್ಕನ ಮನೆಗೆ ಕೂಡ ರೀಚ್ ಆದ್ವಿ. ತುಂಬಾ ಮಳೆ ಬರ್ತಾಯಿತ್ತು. ಸೊ ಆ ಟೈಮಲ್ಲಿ ಕಾಫಿ ಎಲ್ಲ ಕುಡ್ಕೊಂಡು ಇವಾಗ ಹೊಸ ಮನೆ ಹತ್ರ ಹೊರಟ್ವಿ. ಈ ಮನೆಯಿಂದ ಹೊಸ ಮನೆಗೆ ಒಂದು 10 ಮಿನಿಟ್ಸ್ ಜರ್ನಿ ಆಗುತ್ತೆ. ಸೊ ಹಾಗಾಗಿ ವಾಕ್ ಮಾಡ್ಕೊಂಡೆ ಹೋಗೋಣ ಅಂತ ಎಲ್ಲರೂ ಕೂಡ ಹೊಸ ಮನೆ ಹತ್ರ ಹೊರಟ್ವಿ. ಹೊಸ ಮನೆ ಕನ್ಸ್ಟ್ರಕ್ಟ್ ಆಗಿರೋದು ತೋಟದ ಮಧ್ಯ. ಸೊ ಹಾಗಾಗಿ ಇಲ್ಲಿ ನೀವು ಹೋಗೋ ದಾರಿಲೆಲ್ಲ ನೀವು ಕಾಫಿ ಮತ್ತು ಮೆಣಸನ್ನ ಕೂಡ ನೋಡ್ಬೋದು. ಫೈನಲಿ ಮನೆ ರೀಚ್ ಆದ್ವಿ. ಸೊ ಇವತ್ತೇ ಹೋಮ ಇರೋದ್ರಿಂದ ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಮನೆ ಮುಂದೆ ಚಪ್ರ ಆಗಿರ್ಬೋದು, ಶಾಮಿಯಾನ ಆಗಿರ್ಬೋದು, ಪ್ರತಿಯೊಂದು ಕೂಡ ರೆಡಿಯಾಗಿದೆ. ಸ್ವಲ್ಪ ಹೊತ್ತು ಬಿಟ್ಟು ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಸೊ ಇವಾಗ ಗಣ ಹೋಮ ನಡೀತಾ ಇದೆ.
रायन्ते वैरुणाय नैरुत्यादिभ्यः ग्रामयामहे नैरस्य श्रीकरावणस्य निरुच्यन्ते पुरुषस्य प्रेस्ये देवारस्य देवाय हन्ते पापाय महारातिन्दरे महवायोदते देवते दीर्घाय पंचाय वमेव सत्ये ಫಂಕ್ಷನ್ ಟೈಮಲ್ಲಿ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಸೊ ಎಲ್ಲ ಕಡೆ ಓಡಾಡ್ತಾ ಇದ್ದ, ನನಗೆ ಅವ್ನು ಹಿಡಿಯೋದೇ ಒಂದು ಕೆಲಸ ಆಗಿಬಿಟ್ಟಿತ್ತು. ಸೊ ಫೈನಲಿ ಪೂಜೆ ಮುಗಿಸಿ ಇವಾಗ ಗಣ ಹೋಮಕ್ಕೆ ಕೂತಿದ್ದಾರೆ. ಸೊ ಹೋಮ ಕೂಡ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಭಾವನ ಕಡೆ ತುಂಬ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ತುಂಬ ಜನ ಕೂಡ ಬಂದಿದ್ದರು. ಸೊ ಊಟ ಕೂಡ ಮುಗಿಸ್ಕೊಂಡ್ವಿ. ಸೊ ಅಗಸ್ತ್ಯ ನೋಡಿ ಸರ್ಕಸ್ಸು ಮೇಲೆ ಕೆಳಗೆ ಓಡಾಡ್ತಾನೆ ಇದ್ದ. ಸೊ ಹಾಗಾಗಿ ಅವ್ನು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಸಂದೀಪ್ ಒಂದು ಸ್ವಲ್ಪ ಹೊತ್ತು, ನಾನೊಂದು ಸ್ವಲ್ಪ ಹೊತ್ತು ನೋಡಿಕೊಂಡೆ, ಮ್ಯಾನೇಜ್ ಮಾಡ್ಕೊಂಡ್ವಿ. ಸೊ ಫೈನಲಿ ಹೋಮ ಕೂಡ ಮುಗೀತು ಆ್ಯಂಡ್ ಊಟನೂ ಕೂಡ ಮುಗಿಸ್ಕೊಂಡ್ವಿ. ಇವಾಗ ಬಲಿ ತೆಗೆಯೋದು ಅಂತ ಮಾಡ್ತಾರೆ ನಮ್ಮ ಸೈಡ್. ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇರುತ್ತೆ. ಸೊ ನಮ್ಮ ಕಡೆ ಈ ಥರ ಮನೆ ಹೊರಗಡೆ ಬಾಳೆ ಇಟ್ಬಿಟ್ಟು ಮನೆ ಒಳಗಿಂದ ಶೂಟ್ ಮಾಡ್ತಾರೆ ಗನ್ನಲ್ಲಿ. ಇವರು ನಮ್ಮ ಭಾವನ ಅಣ್ಣ ಮತ್ತು ಅದಕ್ಕೆ ನನಗೂ ಕೂಡ ಅಕ್ಕ ಭಾವ ಆಗಬೇಕು. ನಾಳೆ ಹೌಸ್ ವಾರ್ಮಿಂಗ್ ಸೆರೆಮನಿ ಇರೋದ್ರಿಂದ ನಾಳೆ ಕೊಡುವಂತಹ ರಿಟರ್ನ್ ಗಿಫ್ಟ್ನ ಇಲ್ಲಿ ರೆಡಿ ಮಾಡ್ತಾಯಿದ್ರು. ಹಾಗೆ ನಾಳೆ ಸತ್ಯನಾರಾಯಣ ಪೂಜೆ ಇರೋದ್ರಿಂದ ಮಕ್ಕಳು ಹಾಡು ಹೇಳೋದು ಕೂಡ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ವಶಿ ಇಲ್ಲೋದಂತ ನೋಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಮಕ್ಕಳು ಎಲ್ಲರೂ ಮೊಬೈಲ್ ಇಟ್ಕೊಂಡು ಕೂತಿದ್ದಾರೆ. ಸೊ ಈಗಿನ ಜನ್ರೇಷನ್ನೇ ಆ ಥರ ಆಗಿದೆ ಅಂತ ಹೇಳ್ಬೋದು. ನಾಳೆನೇ ಮನೆ ಓಪನ್ ಆಗಿರೋದ್ರಿಂದ ಕೆಲವೊಂದು ಪ್ರಿಪ್ರೇಷನ್ ಕೂಡ ನಡೀತಾ ಇದೆ. ಸೊ ಅಲ್ಲಿ ಇಲ್ಲಿ ಅಂತ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಫಂಕ್ಷನ್ ಅಂದಮೇಲೆ ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು. ಕೆಲಸ ಅನ್ನೋದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲದೂ ಕೂಡ. ಹಾಗೆಯೇ ಮನೆ ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ರಿಲ್ಯಾಕ್ಸಿಂಗ್ ಫೀಲ್ ಆಗುವಂತಹ ಒಂದು ಕ್ಲೈಮೇಟ್ ಅಂತ ಹೇಳ್ಬೋದು. ಇಷ್ಟು ಮನೆ ಓಪನ್ ಹಿಂದಿನ ದಿನ ಆಗಿರುವಂಥ ಹೋಮದ ವ್ಲಾಗ್. ಸೊ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಆ್ಯಂಡ್ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಹೌಸ್ ವಾರ್ಮಿಂಗ್ ಸೆರೆಮನಿದು ನಾನು ಲೆಂತಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.